ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಸತ್ತ ವ್ಯಕ್ತಿಯ ಈ 4 ವಸ್ತುಗಳನ್ನ ನೀವು ಬಳಸಲೇಬಾರದು. ಅನೇಕರು ಮರಣ ಹೊಂದಿದ ವ್ಯಕ್ತಿಯ ವಸ್ತುಗಳನ್ನ ಉಪಯೋಗಿಸಿಕೊಳ್ತಾರೆ. ಇದರಿಂದ ಪಿತೃ ದೋಷದಂತಹ ವಿವಿಧ ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತದೆ. ಮರಣ ಹೊಂದಿದ ವ್ಯಕ್ತಿಯ ಯಾವೆಲ್ಲ ವಸ್ತುಗಳನ್ನ ಬಳಸಬಾರದು, ಜೊತೆಗೆ ಒಂದು ವೇಳೆ ಬಳಸಿದ್ರೆ ಏನಾಗುತ್ತೆ ಅನ್ನೋದನ್ನ ಇದೇ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ತುಂಬಾನೇ ಚಿಕ್ಕದಾಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದು ಮರೀಲೇಬೇಡಿ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ಡೈರೆಕ್ಟ್ ಆಗಿ ಟಾಪಿಕ್ ಕಡೆ ಹೋಗೋಣ. ಹೌದು ವೀಕ್ಷಕರೇ, ಸಾಕಷ್ಟು ಬಾರಿ ತಿಳಿದೋ ಅಥವಾ ತಿಳಿಯದೆಯೋ ತಪ್ಪುಗಳನ್ನ ಮಾಡ್ತೇವೆ. ಈ ತಪ್ಪುಗಳ ಪರಿಣಾಮದಿಂದಾಗಿ ನಾವು ಜೀವನದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಸಮಸ್ಯೆಗಳನ್ನ ಅಥವಾ ಅಡೆತಡೆಗಳನ್ನ ಎದುರಿಸುತ್ತಲೇ ಇರ್ತೇವೆ. ನಮ್ಮ ಜೀವನದಲ್ಲಿ ಈ ರೀತಿ ಯಾಕೆ ಆಗುತ್ತಿದೆ ಎಂಬುದು ಸಾಕಷ್ಟು ಜನರಿಗೆ ತಿಳಿಯದೆ ಹೋಗಬಹುದು ಅಥವಾ ಅರ್ಥವೇ ಆಗದಿರಬಹುದು. ಇಂತಹ ಸಮಸ್ಯೆಗೆ ಒಳಗಾದ ಜನರು ಲಕ್ಷಾಂತರ ಪ್ರಯತ್ನಗಳನ್ನ ಮಾಡಿದರೂ ಯಾವುದರಲ್ಲೂ ಯಶಸ್ಸನ್ನ ಪಡ್ಕೊಳ್ಳಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಈ ರೀತಿಯಾದ ಸಮಸ್ಯೆಗಳು ಪಿತೃದೋಷದಿಂದ ಎದುರಾಗುತ್ತದೆ. ಮರಣ ಹೊಂದಿದ ವ್ಯಕ್ತಿಗಳ ವಸ್ತುಗಳನ್ನು ನಾವು ಬಳಸುವುದರಿಂದ ಇಂತಹ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ. ವೀಕ್ಷಕರೇ, ಗರುಡ ಪುರಾಣದ ಪ್ರಕಾರ ಮೃತ ವ್ಯಕ್ತಿಯ ಕೆಲವು ವಸ್ತುಗಳನ್ನು ಕುಟುಂಬದ ಸದಸ್ಯರು ತಮ್ಮೊಂದಿಗೆ ಇಟ್ಟುಕೊಳ್ಳಲು ಬಯಸ್ತಾರೆ. ಇದು ನಾವು ಮಾಡುವಂತಹ ದೊಡ್ಡ ತಪ್ಪಾಗಿದೆ ವೀಕ್ಷಕರೇ. ಮರಣ ಹೊಂದಿದ ವ್ಯಕ್ತಿಯ ವಸ್ತುಗಳನ್ನು ಆತನ ಚಿತೆಯಲ್ಲಿ ಸುಟ್ಟು ಹಾಕಬೇಕು ಅಥವಾ ನದಿ ನೀರಿನಲ್ಲಿ ತೇಲಿ ಬಿಡಬೇಕು. ಮರಣ ಹೊಂದಿದ ವ್ಯಕ್ತಿಯ ಯಾವೆಲ್ಲ ವಸ್ತುಗಳನ್ನ ನಾವು ಮರಳಿ ಬಳಸಬಾರದು ಅನ್ನೋದನ್ನ ಈಗ ಹೇಳ್ತೀನಿ, ಒಂದೊಂದಾಗಿನೇ ಕೇಳ್ತಾ ಹೋಗಿ. ಮೊದಲನೇದಾಗಿ ಈ ವಸ್ತುಗಳನ್ನ ಧರಿಸಬೇಡಿ. ಯಾವುದಪ್ಪ ಅಂತಂದ್ರೆ, ಸತ್ತ ವ್ಯಕ್ತಿಯ ಕೆಲವು ವಸ್ತುಗಳನ್ನ ಧರಿಸಬಾರದು ಎಂದು ಹೇಳ್ತಾರೆ. ಇವುಗಳಲ್ಲಿ ಮೊದಲನೆಯದು ಸತ್ತ ವ್ಯಕ್ತಿ ಧರಿಸಿರುವ ಬಟ್ಟೆ. ಹೌದು ವೀಕ್ಷಕರೇ, ಸತ್ತ ವ್ಯಕ್ತಿಯ ಯಾವುದೇ ಬಟ್ಟೆ ಇದ್ದರೂ ಅವುಗಳನ್ನ ಸುಟ್ಟಾಕಿ ಅಥವಾ ಮನೆಯಿಂದ ಹೊರಗೆ ಎಸೆಯಿರಿ. ಇದಲ್ಲದೆ ಅವರು ಧರಿಸಿರುವ ಶೂಗಳು, ವಾಚ್ ಅಥವಾ ಯಾವುದೇ ರೀತಿಯ ಪರಿಕರಗಳನ್ನು ಬಳಸಬಾರದು. ಅತ್ಯಂತ ಮುಖ್ಯವಾದ ವಿಷಯವೆಂದರೆ, ಮೃತ ಪುರುಷ ಅಥವಾ ಮಹಿಳೆಯ ಆಭರಣಗಳು ಚಿನ್ನದಿಂದ ಮಾಡಲ್ಪಟ್ಟಿದ್ದರೂ ಸಹ ಅದನ್ನ ಬಳಸಬಾರದು. ಇದಲ್ಲದೆ ಆ ವ್ಯಕ್ತಿ ಬದುಕಿದ್ದಾಗ ಬಳಸುತ್ತಿದ್ದ ಬೆಡ್ಶೀಟ್ ಕೂಡ ಬಳಸಬಾರದು ವೀಕ್ಷಕರೇ. ಇನ್ನ ಎರಡನೆಯದಾಗಿ, ಗರುಡ ಪುರಾಣದ ಪ್ರಕಾರ ಈ ಎಲ್ಲಾ ವಸ್ತುಗಳು ಸತ್ತ ವ್ಯಕ್ತಿಯ ಬಾಂಧವ್ಯವನ್ನು ಒಳಗೊಂಡಿರುತ್ತವೆ ಮತ್ತು ನೀವು ಈ ಎಲ್ಲಾ ವಸ್ತುಗಳನ್ನು ಧರಿಸಿದಾಗ ಆ ವ್ಯಕ್ತಿಯ ಆತ್ಮವು ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತದೆ ಅಥವಾ ನಿಮ್ಮ ಸುತ್ತಲೂ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಈ ಕಾರಣದಿಂದಾಗಿ ನಕಾರಾತ್ಮಕತೆಯು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ ಮತ್ತು ನಿಮ್ಮ ಸಣ್ಣ ಕೆಲಸಗಳಲ್ಲಿಯೂ ದೊಡ್ಡ ಸಮಸ್ಯೆಗಳು ಎದುರಾಗುತ್ತಾ ಹೋಗುತ್ತವೆ. ಉತ್ತಮ ಪ್ರಯತ್ನಗಳ ಹೊರತಾಗಿಯೂ ಅಡೆತಡೆಗಳು ಉದ್ಭವಿಸಲು ಪ್ರಾರಂಭವಾಗುತ್ತವೆ ವೀಕ್ಷಕರೇ. ಹಾಗಾದ್ರೆ ಯಾವುಗಳನ್ನ ಬಳಸಬಹುದು? ಮೃತ ವ್ಯಕ್ತಿಯ ಬಳಿ ಚಿನ್ನಾಭರಣವಿದ್ದರೆ ಅದು ಬೆಲೆ ಬಾಳುತ್ತದೆ ಎಂದು ನಿಮಗನಿಸಿದರೆ, ನೀವು ಅದನ್ನು ಬಳಸಲು ಬಯಸಿದರೆ ಮೊದಲು ಅದನ್ನು ಕರಗಿಸಿ ಮತ್ತು ಹೊಸ ಆಕಾರವನ್ನು ನೀಡಿ. ಅಂದರೆ ಚಿನ್ನದ ಚೈನ್ ಆಗಿದ್ದರೆ ಅದನ್ನ ಬಳೆಯಾಗಿ ಪರಿವರ್ತಿಸಬಹುದು. ಇದರಿಂದ ಪ್ರೇತಾತ್ಮಗಳ ಪ್ರಭಾವ ಬಹಳ ಮಟ್ಟಿಗೆ ಕಡಿಮೆಯಾಗುತ್ತದೆ. ಉಳಿದಿದ್ದನ್ನ 24 ಗಂಟೆಗಳ ಒಳಗೆ ಮನೆಯಿಂದ ಹೊರಗೆ ಎಸೆಯಬೇಕು ಅಥವಾ ನದಿಗೆ ಎಸೆಯಬೇಕು. ಅದನ್ನ ತಪ್ಪಾಗಿಯೂ ಕೂಡ ಬಳಸೋಕೆ ಹೋಗಬಾರ್ದು ವೀಕ್ಷಕರೇ. ಮರಣ ಹೊಂದಿದ ವ್ಯಕ್ತಿಗೆ ಸಂಬಂಧಿಸಿದ ಈ ಮೇಲಿನ ಯಾವುದೇ ವಸ್ತುಗಳನ್ನು ನಾವು ಉಪಯೋಗಿಸಬಾರದು. ಅಂತಹ ವಸ್ತುಗಳನ್ನು ಬಳಸೋದ್ರಿಂದ ನಕಾರಾತ್ಮಕ ಶಕ್ತಿಗಳ ಪ್ರಭಾವಕ್ಕೆ ನಾವು ಗುರಿಯಾಗಬೇಕಾಗತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ವೀಕ್ಷಕರೇ, ನೋಡೋದೆಲ್ಲ ಹೇಗಿತ್ತು ವಿಡಿಯೋ? ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ಲರೂ ಪೂರ್ತಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದನ್ನು ಮರಿಲೇಬೇಡಿ. ಸೊ ಐ ಥಿಂಕ್ ಎಲ್ಲರೂ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಸುಂದರ ಚರಿತ್ರೆಯನ್ನು ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.